ನಮ್ಮ ಗುರುಗಳು ಪತ್ರಿ ಸಾರ್ ಅವ್ರನ್ನ ಜ್ಞಾಪಕ ಮಾಡಿಕೊಂಡು ಮತ್ತು ಗುರುಮಾತೆ ಪತ್ರಿ ಮೇಡ್ ಅವ್ರಿಗೆ ನಮಸ್ಕರಿಸ್ತಾ ಮತ್ತು ಅಲಿ ಗುರೂಜಿಗೆ, ಇಲ್ಲಿ ಬಂದಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರ. ಇವತ್ತು ಹಿರಿಯೂರು ಪಿರಮಿಡ್ಗೆ ಏನೋ ಸ್ವಲ್ಪ ಕಡಿಮೆ ಪೂರ್ಣ ಇತ್ತು, ಇವಾಗ ಪೂರ್ಣತ್ವ ಬಂದಿದೆ. ಯಾಕಂದರೆ ಪತ್ರಿ ಮೇಡಮ್ ಬಂದಿದೆ. ಇದು ಮಹಾ ಅದ್ಭುತ. ಇದು ನೀವೆಲ್ಲ ಪತ್ರಿ ಸಾರ್ನೇ ನೋಡಿದ್ದೀರ, ಪತ್ರಿ ಮೇಡಮ್ನ ಸ್ವಲ್ಪ ಕಡಿಮೆ ನೋಡಿರ್ತೀರ. ಬಟ್ ನಾವು 30 ವರ್ಷದಿಂದ ಪತ್ರಿ ಮೇಡಮ್ನು ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಒಂದು ಪಿರಮಿಡ್ ಮಾಸ್ಟರ್ಸ್ ಆಗಿ ಇಷ್ಟು ಕಾರ್ಯಕ್ರಮಗಳು, ಇಷ್ಟು ಪಿರಮಿಡ್ಗಳು ನಿರ್ಮಾಣ ಮಾಡಿ ಈ ಮೂಮೆಂಟು ಇಷ್ಟು ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಅಂದರೆ ಪತ್ರಿ ಸಾರ್ ನಂಬರ್ 1 ಆದರೆ ನಂಬರ್ 2 ಪತ್ರಿ ಮೇಡಮ್. ಪತ್ರಿ ಸಾರ್ ಯಾವಾಗಲೂ ಏರೋರು. ಮೇಡಮ್ ಸಹಕಾರದಿಂದನೇ ನಾನು ಇಷ್ಟು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕಾಗಿದೆ ಅಂತ. ಯಾರಿಗೂ ವೈಫ್ ಸಹಕಾರ ಇಲ್ಲ ಅಂದರೆ ಯಾರೂ ಸಕ್ಸಸ್ ಆಗಲ್ಲ. ಅದೇ ಥರ ಪತ್ರಿ ಸಾರ್ಗೆ ಮೇಡಮ್ಮು ಚಿಕ್ಕ ಹುಡುಗರಿದ್ದಾಗ ಪತ್ರಿ ಸಾರು ಜಾಬ್ ರಿಸೈನ್ ಮಾಡಿ ಈ ಧ್ಯಾನ ಪ್ರಚಾರಕ್ಕೆ ಹೋಗ್ತಾನೆ ಅಂದರೆ ಯಾರು ಸಹಕಾರ ಕೊಡ್ತಾರೆ? ಮೇಡಮ್ ಎಷ್ಟೋ ಜ್ಞಾನಿ ಆಗಿದೆ, ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮುಂದಕ್ಕೆ ಆವಾಗಲೇ ನೋಡಿದ್ದಾರೆ. ಪತ್ರಿ ಸಾರು ಈ ಧ್ಯಾನ ಪ್ರಚಾರಕ್ಕೆ ಹೋಗಿ ಎಲ್ಲರನ್ನೂ ಪಿರಮಿಡ್ ಮಾಸ್ಟರ್ಸ್ ಆಗಿ ತಯಾರು ಮಾಡಿದ್ರೆ ಹೇಗಿರುತ್ತೆ ಮೂಮೆಂಟ್ ಅಂತ ಮೇಡಮ್ಗೆ ಗೊತ್ತು. ಅದಕ್ಕೆ ಮೇಡಮ್ 100% ಸಹಕಾರ ಕೊಟ್ಟಿದೆ. ನಾವೆಲ್ಲ ಮೇಡಮ್ಗೆ ಕೃತಜ್ಞತದಾಗಿರಬೇಕು. ಪತ್ರಿ ಸಾರ್ ಇವಾಗಿಲ್ಲ, ಆದರೂ ಫಿಸಿಕಲ್ ಆಗಿಲ್ಲ, ಅವರು ವಿದೇಹ ಮುಕ್ತಿಯನ್ನು ಪಡೆದಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಅವರಿಗೆ ಪತ್ರಿ ಮೇಡಮ್ಗೆ ನಾವು ಯಾವಾಗಲೂ ಕೃತಜ್ಞತವಾಗಿರಬೇಕು. ಗ್ರೇಟ್ ಪಿರಮಿಡ್ ಸೊಸೈಟಿ ನಿರ್ಮಾಣ ಆಗಿದೆ ಅಂದರೆ ಒಂದು ಪಿರಮಿಡ್ ಮಾಸ್ಟರ್ಸು ಸಹಕಾರ, ಅದಕ್ಕನ್ನೇ ಮುಂಚೆ ಪತ್ರಿ ಮೇಡಮ್ ಸಹಕಾರ. ಅವರು ಮೇಡಮ್ ಅನುಭವವನ್ನು ಕೇಳ್ತಾ ಇದ್ದರೆ ನಾವು ತುಂಬ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ವಿ. 93, 94 ಹೋದರೆ ಮೇಡಮ್ ಎಲ್ಲ ನಮಗೆ ಊಟ ಇಡೋರು ಆ ಟೈಮಲ್ಲಿ. ಮತ್ತು ಅವರ ಅನುಭವಗಳು ಹೇಳ್ತಾ ಇದ್ದರೆ ಏನಪ್ಪ ಇದು ಧ್ಯಾನದಲ್ಲಿ ಇಷ್ಟೊಂದು ಅನುಭವಗಳಿದೆ. ಅವರು ಒಂದು ಡೋರ್ ಕ್ಲೋಸ್ ಮಾಡಿ ಧ್ಯಾನ ಮಾಡಿದ್ರೆ ಫಿಸಿಕಲ್ಲಾಗಿ ಒಬ್ಬ ಮಾಸ್ಟರ್ ಬಂದು ಅವರಿಗೆ ದರ್ಶನ ಕೊಟ್ಟಿದ್ದಾರೆ, ಕಾಶಿರೆಡ್ಡಿ ನಾಯನ ಅಂತ. ಇಂಥ ಅದ್ಭುತವಾದಂಥ ಅನುಭವಗಳು ಮೇಡಮ್ ಲೈಫಲ್ಲಿ ಪಡೆದಿದ್ದಾರೆ. ಮತ್ತು ಸದಾನಂದ ಯೋಗಿಗೆ ಗುರುಗಳಿಗೆ ಸೇವೆ ಮಾಡಿದ್ದಾರೆ. ಇವಾಗ ಪತ್ರಿ ಸಾರ್ ಇಲ್ಲ ಅಂತ ಅಲ್ಲ, ಪತ್ರಿ ಸಾರ್ನ ಮುಖಾಂತರ ಅವ್ರ ಮುಖನೂ ನಾವು ಪತ್ರಿ ಮೇಡಮ್ನಲ್ಲಿ ನೋಡಬೇಕು. ಅಷ್ಟು ವೈಬ್ರೇಷನ್ಸು, ಅಷ್ಟು ಧ್ಯಾನ ಮೇಡಮ್. ಸೊ ನಾವೆಲ್ಲ ಈಗ ಸಕ್ಸಸ್ಫುಲ್ಲಾಗಿ ನೋಡಿ, ಸಾರು ಫಿಸಿಕಲ್ ಆಗಿದ್ದರೂ ಇಲ್ಲ ಅಂದ್ರೂ ಇಷ್ಟು ಅದ್ಭುತವಾಗಿ ಪಿರಮಿಡ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಅಂದರೆ ಅದು ಪತ್ರಿ ಮೇಡಮ್ ಎನರ್ಜಿ, ಪತ್ರಿ ಮೇಡಮ್ ಸಹಕಾರ ಮತ್ತು ಪಿರಮಿಡ್ ಮಾಸ್ಟರ್ಸ್ ಸಹಕಾರ. ಸೊ ಇವತ್ತು ಈ ಅದ್ಭುತವಂತ ಪಿರಮಿಡ್ ಬರೋಕ್ಕೆ ಪತ್ರಿ ಸಾರು ಮೇಯ್ನ್ ಫೌಂಡೇಶನ್ ಹಾಕಿದ್ದು ದಿನ ನಮಗೆಲ್ಲ ಜ್ಞಾಪಕ ಬರ್ತಾ ಇದೆ. ಏನಪ್ಪ ಇಷ್ಟು ದೊಡ್ಡ ಪಿರಮಿಡ್ ಅವರು ಅನೌನ್ಸ್ ಮಾಡಿದ್ದಾರೆ, ನಮ್ಮ ಗೌರೀಶು ದೊಡ್ಡ ಕೆಲಸ ಕೊಟ್ಟಿದ್ದಾರಲ್ಲ ಹೇಗೆ ಅಂತ ನಾವು ಒಂದು ಯೋಚನೆ ಬಂದಿತ್ತು ನನಗೆ. ಆದರೆ ಇವಾಗ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀವಿ. ಅಂದರೆ ಪತ್ರಿ ಸಾರು ಯಾವುದು ಸಂಕಲ್ಪ ಮಾಡ್ತಾರೋ ವಿಚಾರ ಹೇಳ್ತಾರೆ ಅಷ್ಟೇ, ಅದು 100% ನಡೆಯುತ್ತೆ. ಅದು ಪ್ರಾಕ್ಟಿಕಲಾಗಿ ನಾವು ನೋಡಿದ್ದೀವಿ. ತುಂಬ ಪಿರಮಿಡ್ಸು, ತುಂಬ ವರ್ಕ್ಸು. ಕೆಲವರು ಸಾರ್ ನಾನು ಬುಕ್ಕು ಬರೆಯೋಕ್ಕಾಗಲ್ಲ ಅಂದರೆ ನೀನು ಸ್ಟಾರ್ಟ್ ಮಾಡು ಅಂತಾರೆ ಅಷ್ಟೇ ಸಾರ್. ಅವರೇ ಬುಕ್ಕು ಬರೆದಿರ್ತಾರೆ. ಮತ್ತು ಹೆಂಗೆ ಬುಕ್ಕು ಬರೆದಿದ್ದೀನಿ ಸರ್ ನನಗೆ ಗೊತ್ತಿಲ್ಲ ಅಂತ ಮತ್ತೆ ಒಂದು 100 ಪೇಜಿ 200 ಪೇಜಿ ಬುಕ್ಕು ಬರೆದಿರ್ತಾರೆ.
ಅಂದರೆ ಆ ಥರ ನೀನು ಸಾರ್ ಹೇಳಿದ ಮೇಲೆ ಕೆಲಸಕ್ಕೆ ಇನ್ವಾಲ್ವ್ ಆದರೆ ಆಟೋಮೆಟಿಕ್ಕಾಗಿ ಆ ಕೆಲಸ ನಡೀತಾ ಇರುತ್ತೆ. ಅತ್ರಿ ಸಾರ್ ಜ್ಞಾನ ತುಂಬ ಅಪಾರದ ಜ್ಞಾನ, ಆಳವಾದಂಥ ಜ್ಞಾನ ಅದು. ಅವ್ರನ್ನ ಕೆಲವರೇ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರು ಕಾಮನ್ ಮ್ಯಾನ್ ಥರ ನಮ್ಮ ಹತ್ರ ಜೀವನ ಮಾಡಿದ್ದಾರೆ. ಏನು ಆಕರ್ಷಣೆ ಅವರಿಗೆ, ಯಾವುದು ಮಿರಾಕಿಲ್ ತೋರಿಸಿಲ್ಲ. ಯಾರಿಗೂ ಏನು ಕೇಳಿ ನಿನಗೆ ಆಗುತ್ತೆ ಇದಾಗಲ್ಲ ಏನು ಹೇಳಿಲ್ಲ. ಒಂದು ಧ್ಯಾನದ ಸಮೂಹ, ಎಲ್ಲರಿಗೂ ಸಾಮೂಹಿಕ ಧ್ಯಾನ ಮಾಡಿಸಿದ್ದಾರೆ. ಎಷ್ಟು ಪವರ್ಫುಲ್ಲಾಗಿ ಎಲ್ಲ ಜನಗಳು ಆಕರ್ಷಣೆ ಅವ್ರಿಗೆ ಬಂದಿದೆ. ಅಂದರೆ ಎಲ್ಲರನ್ನೂ ಸತ್ಯ ಕಡೆ ಕರ್ಕೊಂಡು ಹೋಗಿದ್ದಾರೆ. ಇಷ್ಟು ಪಿರಮಿಡ್ ನಿರ್ಮಾಣಗಳು ಆಗಿದೆ. ಜೋಬಲ್ಲಿ ಏನಿಲ್ಲ ಅಂತ ತೋರಿಸೋರು, ಕೋಟ್ಯಾಂತರ ದುಡ್ಡು ಬಂದು ಅದ್ಭುತವಾಗಿ ಕಡ್ತಾಲ್ ಪಿರಮಿಡು, ಹಿರಿಯೂರು ಬ್ಯಾಂಗ್ಳೂರು ವ್ಯಾಲಿ ಪಿರಮಿಡು, ಅದೇ ಥರ ಹಿರಿಯೂರು ಪಿರಮಿಡು ನನಗೆ ತುಂಬ ಆಶ್ಚರ್ಯ. 2001 ಗೌರೀಶ್ ಬಂದಿದ್ದಾರೆ. ಅಲ್ಲಿ ನಾವು ರಾಯದುರ್ಗ ಗುಡ್ಡದಲ್ಲಿ ಹುಣ್ಣಿಮೆ ದಿನ ನೈಟೆಲ್ಲ ಮೆಡಿಟೇಷನ್ ಒಂದು ಪ್ರೋಗ್ರಾಮ್ ನಡೆದಿದೆ. ಒಳ್ಳೆಯ ಅನುಭೂತಿ ನಮಗೆ. ಅಂದರೆ ಅದು ಕಾರ್ತಿಕ ಪೌರ್ಣಮಿ. ಆ ಕಾರ್ತಿಕ ಪೌರ್ಣಮಿದಲ್ಲಿ ಆ ಮೇಲೆ ಗುಡ್ಡದ ಮೇಲೆ ಯಾವ ಲೈಟ್ ಇಲ್ಲ. ಹುಣ್ಣಿಮೆ ಅಂದರೆ ಏನು ಅಂತ ಅವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹುಣ್ಣಿಮೆ ಗ್ರೇಟ್ನೆಸ್ ಅಂದರೆ ಆ ಬ್ರೈಟ್ ಲೈಟ್, ಮೂನ್ ಲೈಟ್ ಅಂದರೆ ಏನು, ಆ ಹುಣ್ಣಿಮೆ ಎಕ್ಸ್ಪೀರಿಯೆನ್ಸ್ ಏನು ಅವಾಗ ಇಷ್ಟು ಅದ್ಭುತವಾಗಿದೆ ಆ ಹುಣ್ಣಿಮೆ ಲೈಟು, ಮೆಡಿಟೇಷನ್ನು. ಅಲ್ಲಿ ಆ ಗುಡ್ಡದಲ್ಲಿ ಸ್ವಲ್ಪ ಅವು ಇವು ಜಂತುಗಳು ಬರ್ತಾಯಿತ್ತು. ಆದರೆ ಆವತ್ತು ನಮಗೆ ಸೇಫಾಗಿ ಅಲ್ಲಿ ಹುಣ್ಣಿಮೆ ಪ್ರೋಗ್ರಾಮ್ ನಡೆದಿದೆ. ಪತ್ರಿ ಮೇಡಮು ಒಂದು ಸಲ ಗುಡ್ಡದ ಮೇಲೆ ಬಂದಿದ್ದಾರೆ. ಪತ್ರಿ ಮೇಡಮ್ದ ಹತ್ರ ನಾವು ಒಳ್ಳೆಯ ಅದ್ಭುತವಾದಂಥ ಅನುಭವ. ಪತ್ರಿ ಸಾರ್ ಜ್ಞಾನವನ್ನು ದಯವಿಟ್ಟು ಮರೆಬೇಡಿ. ಉಸಿರು ಮೇಲೆ ಗಮನ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಇದು ಸೀತಾದೇವಿ ಆಂಜನೇಯ ಸ್ವಾಮಿಗೆ ಹೇಳಿದೆ ಅಂತ. ಇದು ಸತ್ಯಲೋಕಂಬು ಜಾಡ ಹಂಸ ಕೆರುಕ, ಸತ್ಯಲೋಕಂಬು ಜಾಡ ಹಂಸ ಕೆರುಕ దానిపై స్వారీ చేయించు మానసముతో ಗುರುನಿ ಉಪದೇಶಮನ ಗುರಿ ಕುದುರುನನಗ ಅಂತ ಸೀತಾದೇವಿ ಆಂಜನೇಯ ಸ್ವಾಮಿಗೆ ಹೇಳಿದ್ದಾರೆ. ಎಲ್ಲರೂ ಸತ್ಯಲೋಕದಲ್ಲಿ ಯಾರಿರ್ತಾರೆ? ಬ್ರಹ್ಮ ಇರ್ತಾನಲ್ಲ. ಅಂದರೆ ಲೋಕದಲ್ಲಿ ಹೈಯೆಸ್ಟ್ ಲೋಕ ಅಂದರೆ ಸತ್ಯಲೋಕನೇ. ಆ ಸತ್ಯಲೋಕಕ್ಕೆ ಯಾರು ಹೋಗ್ತಾರಂದರೆ ಉಸಿರು ಮೇಲೆ ಯಾರು ಗಮನ ಕೊಡ್ತಾರೋ ಅವ್ರು ಹೋಗ್ತಾರಂತೆ. ಅಂದರೆ ಸತ್ಯಲೋಕಂಬು ಜಾಡ ಅಂದರೆ ಆ ದಾರಿ ಹಂಸ ಕೆರುಕ. ಅಂದರೆ ಹಂಸ ಅಂದರೆ ಶ್ವಾಸ ಅಲ್ಲ, ಆ ಶ್ವಾಸಕ್ಕೆ ಗೊತ್ತಂತೆ ಹಂಸಕ್ಕೆ. ಅದರ ಮೇಲೆ ನೀನು ಮನಸ್ಸು ಮೇಲೆ ಅದನ್ನು ಸ್ವಾರಿ ಮಾಡು, ಅಂದರೆ ಗಮನಿಸು. ಮನಸ್ಸಿಂದ ನೀನು ಗಮನಿಸಿದರೆ ನಿನಗೆ ಸತ್ಯಲೋಕಂಬು ಜಾಡ ಗೊತ್ತಾಗುತ್ತೆ. ಅದು ಗುರು ಉಪದೇಶಮನ ಗುರಿನ ಕುದುರನಗ. ಅಂದರೆ ಒಂದು ಗುರುವಿನಿಂದ ಅದು ನೀನು ಕೇಳಿದ್ರೆ ನಿನಗೆ ಆ ಗುರಿ ಸಿಗುತ್ತಂದೆ. ಸತ್ಯಲೋಕಂಬು ಹೋಗೋ ಗುರಿ ಅಂದರೆ ಆತ್ಮಜ್ಞಾನಿಗಳೇ ಅಲ್ಲಿರ್ತಾರೆ. ನಾವು ಇಲ್ಲೇ ಆತ್ಮಜ್ಞಾನಿ ಆಗ್ತೀವಿ, ಆತ್ಮ ಅನುಭವವನ್ನು ಪಡ್ತೀವಿ ಉಸಿರ ಮೇಲೆ ಗಮನ ಕೊಟ್ಟರೆ. ಸೊ ಆಂಜನೇಯ ಸ್ವಾಮಿ ಆವಾಗ ಉಸಿರ ಮೇಲೆ ಗಮನ ಕೊಟ್ಟು ಅಂಥ ಸ್ಥಿತಿಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೂ ನಾವು ಈ ಆಳವಾದಂಥ ಜ್ಞಾನವನ್ನು ಪಡಿಬೇಕು. ಧ್ಯಾನಿ ಅಂದರೆ ಅವನಿಗೆ ಯೋಚನವನ್ನು ಕಾಣಬೇಕು, ಯೋಚನೆ ಇಲ್ಲದಂಥ ಸ್ಥಿತಿಯನ್ನು ಪಡಿಬೇಕು. ಸುಮ್ಮನೆ ಯೋಚನವನ್ನು ನಾವು ಎಷ್ಟೊಂದು ಜನ್ಮಗಳು ಯೋಚನೆಯಿಂದನೇ ಜೀವನ ಮಾಡ್ತಾ ಇದ್ದೀವಿ. ಅದರಿಂದನೇ ನಮಗೆ ಎಲ್ಲ ಸಮಸ್ಯೆ, ಕರ್ಮ, ಪ್ರಾರಬ್ಧ ಎಲ್ಲ ಅದರಿಂದನೇ ಇದೆ. ಮತ್ತೆ ಇಲ್ಲಿ ಯೋಚನವನ್ನು ಹಿಡ್ಕೊಳ್ಳೋದಲ್ಲ, ಯೋಚನೆ ಇಲ್ಲದಂಥ ಸ್ಥಿತಿಯನ್ನು ನಾವು ನೋಡಬೇಕು. ಯೋಚನೆ ಅನ್ನೋದು ಅದು ಪರಿಮಿತವಾದಂಥ ಅಸಂಪೂರ್ಣ. ಯೋಚನೆ ಇಲ್ಲದಂಥ ಸ್ಥಿತಿ ಪರಿಪೂರ್ಣವಾದಂಥ ಸ್ಥಿತಿ. ಅದಕ್ಕೆ ಪತ್ರಿ ಸಾರು ಅಹಂ ಬ್ರಹ್ಮಾಸ್ಮಿ ಅದರ ಮೇಲೆ ಈ PSNC ಮೂಮೆಂಟವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೂ ಅಲ್ಲ,
ಯಾವುದು ಯೋಚನೆ ಅಲ್ಲ, ಸಂಕಲ್ಪ ಅಲ್ಲ. ಸಂಕಲ್ಪ ಅಂದರೆ ಪರಿಮಿತ. ಅಹಂ ಬ್ರಹ್ಮಾಸ್ಮಿ ಮೊದಲಿಂದನೂ ಒಂದೇ ಮಾತು ಸಾರು, ಅಹಂ ಬ್ರಹ್ಮಾಸ್ಮಿ. ನೀನು ದೇವ್ರಂತ ತಿಳ್ಕೊ. ಯಾವಾಗ ತಿಳ್ಕೊತೀಯ ನೀನು ದೇವ್ರಂದರೆ? ಯಾವಾಗ ನಿನಗೆ ಯೋಚನೆ ಇಲ್ಲದಂಥ ಸ್ಥಿತಿ ನಿನಗೆ ಕಾಣುತ್ತೋ, ನಿನ್ನ ಅನುಭವಕ್ಕೆ ಬರುತ್ತದೋ, ಆವಾಗ ನಾನು ಬ್ರಹ್ಮನು ಅಂತ ನಿನಗೆ ಗೊತ್ತಾಗುತ್ತೆ. ಆವಾಗ ಅಮೃತ ಸ್ವರೂಪ, ನಿನ್ನ ಸ್ವಸ್ವರೂಪ ಆವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿನಗೆ ನಾನು ದೇವರು ಅಂತ ಗೊತ್ತಾಗಲ್ಲ. ನಾವೆಲ್ಲ ಯೋಚನೆದಿಂದ ಬದುಕ್ತಾ ಇದ್ದೀವಿ, ಯೋಚನೆ ಹಿಡ್ಕೊಂಡು ಬದುಕ್ತಾ ಇದ್ದೀವಿ. ನಾವು ಯೋಚನೆ ಅಲ್ಲ, ಅದನ್ನ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮತ್ತು ಯೋಚನೆ ಇಲ್ಲ ಅಂದರೆ ಏನಿದೆ? ಜ್ಞಾನ ಇದೆ, ಆತ್ಮಸ್ವರೂಪ ಇದೆ, ನಿನ್ನ ಸ್ವಸ್ವರೂಪ. ಅದು ರೆಡಿಮೇಡ್, ಇಟ್ಸ್ ನಾಟ್ ಟು ಬಿ ಮೇಡ್. ರೆಡಿಮೇಡ್ ಆಗಿದೆ. ನಿಶ್ಚಲವಾಗಿ, ನಿರ್ಮಲವಾಗಿ, ಪ್ರಶಾಂತವಾಗಿರೋ ಸ್ಥಿತಿ ರೆಡಿಮೇಡ್ ಆಗಿದೆ. ಆದರೆ ಯೋಚನೆದಿಂದ, ಅಂದರೆ ಚೈನ್ ಥಿಂಕಿಂಗ್, ಕಂಟಿನ್ಯೂ ಯೋಚನೆದಿಂದ ನೀನು ರೆಡಿಮೇಡ್ ಆಗಿರೋ ಒಂದು ನಿನ್ನ ಸ್ವರೂಪವನ್ನು ದೂರ ಮಾಡ್ಕೊಂಡಿದೆಯಾ. ಅದಕ್ಕೆ ಪತ್ರಿ ಸಾರ್ ಹೇಳ್ತಾ ಇರ್ತಾರೆ, ಸ್ಪಿರಿಚುವಾಲಿಟಿ ಅಂದರೆ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ. ಇದು ಯಾಕಪ್ಪ ಸಾರ್ ಕಾಮನ್ ಸೆನ್ಸ್ ಅಂತಾರೆ? ಎಷ್ಟೊಂದು ಸಾಧನೆ ಮಾಡಬೇಕಲ್ಲ. ಇವಾಗ ಹಿಮಾಲಯದ ಋಷಿಗಳು ಎಷ್ಟೊಂದು ಜನ ಸಾಧನೆ ಮಾಡ್ತಾ ಇದ್ದಾರೆ, ಗಂಟೆ 24 hours ಧ್ಯಾನ ಮಾಡ್ತಾ ಇದ್ದಾರೆ. ಇದು ಕಾಮನ್ ಸೆನ್ಸ್ ಹೆಂಗೆ ಅಂತ ನನಗೆ ಡೌಟ್ ಬರ್ತಾ ಇತ್ತು. ಆದರೆ ನಾನು ಧ್ಯಾನದಲ್ಲಿ ಸ್ವಲ್ಪ ಆಳವಾಗಿ ಹೋದಂಗೆ ನನಗೆ ಅರ್ಥ ಆಗಿದೆ. ಅಂದರೆ ಪ್ರತಿಯೊಂದು ವರ್ಡ್ ಪತ್ರಿ ಸಾರ್ ಹೇಳಿದ್ದು, ನೀನು ಸಾಧನದಲ್ಲಿದ್ದರೆ ನಿನಗೆ ಅರ್ಥ ಆಗ್ತಾ ಬರುತ್ತೆ. ಆವಾಗ ನೀನು ಸಿದ್ಧಾಂತವಾಗಿ ನಿನಗೆ ಅರ್ಥ ಆಗ್ಬೋದು, ದುಷ್ಟ ಅಂತ ಆಗಲ್ಲ. ಅಂದರೆ ಅನುಭವದಿಂದ ನಿನಗೆ ಅರ್ಥ ಆಗಲ್ಲ. ಅದಕ್ಕೆ ಒಳ್ಳೆಯ ಮಾತನ್ನು ಫಸ್ಟ್ ಸ್ವೀಕಾರ ಮಾಡಬೇಕು. ಇಟ್ ಇಸ್ ಎ ಕಾಮನ್ ಸೆನ್ಸ್. ಈಗ ರೆಡಿಮೇಡ್ ಆಗಿದೆ, ಯಾಕೆ ನಿನಗೆ ಅನುಭವ ಸಿಗ್ತಾ ಇಲ್ಲ? ಯಾಕೆ ಇಲ್ಲ? ಇಟ್ಸ್ ರೆಡಿಮೇಡ್, ಸಾಧಿಸೋದಲ್ಲ, ಸಿದ್ಧವಾಗಿದೆ. ಅಹಂ ಬ್ರಹ್ಮಾಸ್ಮಿ. ಯಾಕಂದರೆ ಇವಾಗ ನಾವು ಧ್ಯಾನ ಮಾಡಿದ್ರೆ ಯೋಚನೆ ಕಡಿಮೆಯಾಗಿ ಉಸಿರಿನಿಂದ ಗಮನ ಕೊಟ್ಟು ಮನಸ್ಸು ಎಲ್ಲ ಅಂತರ್ಮುಖವಾಗುತ್ತದೆ. ಅಂದರೆ ನಿನಗೆ ಆತ್ಮ ಕಡೆ ದೃಷ್ಟಿ ಇಲ್ಲ. ಅನಾತ್ಮ ಕಡೆ ದೃಷ್ಟಿ ಇಟ್ಟರೆ ಯೋಚನೆ ಬರ್ತಾ ಇರುತ್ತೆ. ಜಸ್ಟ್ ನಾನು ಇದ್ದೀನಿ ಅಂತ ಸ್ವಲ್ಪ ಗಮನಿಸಿ. ಅಂದರೆ ನಾನು ಅಂದರೆ ನಾನು ಇದ್ದೀನಿ ಅನ್ನೋ ಒಂದು ಸ್ಫುರಣೆ, ಆ ಸ್ಫುರಣಕ್ಕೆ ಯೋಚನೆ ಬರ್ತಾ ಇದೆ. ಯೋಚನೆದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವೆಲ್ಲ. ಅದಕ್ಕೆ ಸಮಸ್ಯೆಗಳು 99. ಪರಿಷ್ಕಾರ ಒಂದೇ, ಸ್ವಸ್ವರೂಪ ಅನುಭವ, ಆತ್ಮ ಅನುಭವ. ಆ ದೃಷ್ಟಿ ಬೇಕು. ನೋಡಿದ್ರೆ ಅಲ್ಲೇ ಇದೆ. ಮತ್ತು ಯೋಚನೆ ಎಲ್ಲರಿಗೂ ಕಡಿಮೆ ಆಗ್ತಾ ಇಲ್ಲ. ಯಾಕೆ? ಎಷ್ಟೊಂದು ದಿನ ಸಾಧನೆ ಮಾಡಿದ್ರು ಯೋಚನೆ ಇನ್ನೂ ಬರ್ತಾ. ನಾನು ಕೇಳ್ತಾ ಇದ್ದೆ, ಸಾರ್ ಯಾವಾಗ ನನಗೆ ಮನಸ್ಸು ನಿಲ್ಲುತ್ತೆ ಸಾರ್? ಮನಸ್ಸು ನಿಲ್ತಿದ್ರೆ ಸಾಧನೆ ಸತ್ಯ ಆಚೆಗೆ ಬರೋದು. ಮನಸ್ಸು ನಿಲ್ಲ ಅಂದರೆ ಮನಸ್ಸೇ ಕಾಣುತ್ತೆ. ನಿನ್ನ ಆತ್ಮ ಏನಾಗಿದೆ? ಮನಸ್ಸಾಗಿದೆ. ನಿನ್ನ ಆತ್ಮ ಯೋಚನೆ ಆಗಿದೆ. ಯಾವಾಗ ನಿಲ್ತೆ ಅಂದರೆ ಟೈಮ್ ಇದೆ. ಯಾಕೆ ನಿನಗೆ ಅಷ್ಟು ತೊಂದರೆ? ಸೊ ಯಾಕೆ ಯೋಚನೆ ನಮಗೆ ನಿಲ್ತಾ ಇಲ್ಲ? ಕೆಲವರಿಗೂ ಬೇಗ ನಿಲ್ಲುತ್ತೆ, ಕೆಲವರಿಗೆ 1 year, 6 months, 1 year, 5 years, 10 years ಆಗ್ತಾ ಇರುತ್ತೆ ಯೋಚನೆ ಇಲ್ಲದಂಥ ಸ್ಥಿತಿಯನ್ನು ನಾವು ಪಡೆಯೋಕೆ. ಯಾಕೆ ನಿಲ್ತಾ ಇಲ್ಲ ಅಂದರೆ ಅದು ಪ್ರಾರಬ್ಧ. ನಿಮ್ಮ ಪ್ರಾರಬ್ಧದಿಂದ ಯೋಚನೆ ಬರ್ತಾ ಇದೆ. ಅದಕ್ಕೆ ನಿನ್ನ ಕೈಯಲ್ಲಿ, ನಿನ್ನ ಕಂಟ್ರೋಲಲ್ಲಿ ನೀ ಯೋಚನೆ ಇಲ್ಲ. ನಿನ್ನ ಕಂಟ್ರೋಲಲ್ಲಿ ನನಗೆ ಬೇಡ ಅಂದರೂ ಯೋಚನೆ ಬರ್ತಾ ಇರುತ್ತೆ, ಯೋಚನೆ ಹೋಗ್ತಾ ಇರುತ್ತೆ. ಯಾಕೆ ನಿನ್ನ ಕಂಟ್ರೋಲ್? ನಿನ್ನ ಕಂಟ್ರೋಲ್ ಇಲ್ಲ. ಅಂದರೆ ಪ್ರಾರಬ್ಧದಿಂದ ಎಲ್ಲ ಯೋಚನೆಗಳು ತುಂಬಿದೆ. ಯಾವಾಗ ಧ್ಯಾನ ಮಾಡ್ತೀವೋ ಆ ಯೋಚನೆ ಪ್ರಾರಬ್ಧ ಎಲ್ಲ ಖಾಲಿ ಆಗ್ತಾ ಬರುತ್ತೆ.
ಪ್ರಾರಬ್ಧ ಖಾಲಿ ಆದಂಗೆ ಯೋಚನೆ ತನ್ನಷ್ಟಕ್ಕೆ ತಾನೇ ನಿಂತೋಗುತ್ತೆ. ನೀನು ನಿಂತೋಗೋ ಪ್ರಯತ್ನ ಏನು ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಪ್ರಾರಬ್ಧ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವವನ್ನು ನೀನು ತಿಳ್ಕೋಬೇಕಂದ್ರೆ ಎಲ್ಲ ಖಾಲಿ ಮಾಡಬೇಕಲ್ಲ. ಎಲ್ಲದಕ್ಕೂ ಕಾರಣವಾದಂಥ ಮನಸ್ಸು ಅಲ್ಲ, ಅದು ಆಟೋಮೆಟಿಕ್ಕಾಗಿ ಖಾಲಿಯಾಗಿ ತನ್ನಷ್ಟಕ್ಕೆ ತಾನು ನಿಂತೋಗುತ್ತೆ. ಅಲ್ಲಿವರೆಗೂ ನೀನು ಸಾಧನೆ ಮಾಡಬೇಕು, ಅಲ್ಲಿವರೆಗೂ ನೀನು ಸತ್ಸಂಗ ಮಾಡಬೇಕು. ಯೋಚನೆ ಇಲ್ಲದಂಥ ಸ್ಥಿತಿನ ನೀವು ಕಣ್ಣಿಡಬೇಕು. ನಿನಗೆ ಗೊತ್ತಾಗಬೇಕು, ಎರಡೂ ಗೊತ್ತಾಗುತ್ತೆ. ಯೋಚನೆ ಬೇಕು, 50-50 ಅಂತ ಹೇಳ್ತಾರೆ ಪತ್ರಿ ಸಾರು. ಅಂದರೆ ಯೋಚನೆ ಇರಬೇಕು, ಯೋಚನೆ ಇಲ್ಲದಂಥ ಸ್ಥಿತಿನೂ ದ್ವೈತ ಅದ್ವೈತ ಎರಡೂ ನಿನಗೆ ಬೇಕು. ಯೋಚನದಲ್ಲಿ ಪ್ರಪಂಚ, ಪರಿಮಿತ ಜೀವನ. ಯೋಚನೆ ಇಲ್ಲದಂಥ ಸ್ಥಿತಿ ಅದು ಆತ್ಮಸ್ವರೂಪ, ಅಪರಿಮಿತವಾದಂಥ ಜೀವನ, ಅದು ಹಂ ಬ್ರಹ್ಮಾಸ್ಮಿ. ಅದನ್ನು ನಿಮಗೆ ತಿಳಿಸೋಕೆ ಪತ್ರಿ ಸಾರಿ ಈ ಸಂಸ್ಥವನ್ನು ಸ್ಥಾಪನೆ ಮಾಡಿದ್ದಾರೆ. ಜೀವನೇ ಒಂದು ಭ್ರಾಂತಿ, ಅದು ಧ್ಯಾನ ಮಾಡೋರಿಗೆ ಗೊತ್ತಾಗುತ್ತೆ. ನಾವು ಭ್ರಾಂತಿಯಿಂದ ಆಚೆಗೆ ಬರಬೇಕು. ಆತ್ಮ ಯೋಚನೆದಿಂದ ಭ್ರಾಂತಿಯಾಗಿ ಜೀವನಾಗಿ ಈ ಜನ್ಮ ಪರಂಪರದಲ್ಲಿ ಈ ಸುಖ ದುಃಖದಲ್ಲಿ ಓಡೋಗ್ತಾ ಇದೆ. ಅದು ಪತ್ರಿ ಸಾರಿಗೆ ಅರ್ಥ ಆಗಿದೆ. ಎಲ್ಲರನ್ನೂ ಜೀವಭಾವನದಿಂದ ಒಂದು ಆತ್ಮಸ್ಥಿತಿಗೆ ತಗೊಂಡು ಬರಬೇಕು ಅಂತ ಅಹಂ ಬ್ರಹ್ಮಾಸ್ಮಿ, ಅದು ವೇದ ವಾಕ್ಯಗಳು ಅಲ್ಲ, ಉಪನಿಷತ್ ವಾಕ್ಯ, ಅದನ್ನು ತಿಳಿಸಬೇಕು ಅಂದ್ರೆ ಅಂತ ಈ PSS ಮೂವ್ಮೆಂಟ್ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಮರ್ತೋಗ್ಬಿಟ್ಟು ಡಿಫ್ರೆಂಟ್ ಧ್ಯಾನಗಳು ಮಾಡ್ತಾ ಇದ್ದರೆ ಏನಾಗುತ್ತೆ? ಯಾವ ಜನ್ಮದಲ್ಲಿ ಈ ನಮ್ಮ ನಿಜ ಸ್ಥಿತಿಯನ್ನು, ರೆಡಿಮೇಡ್ ಆಗಿರೋ ಸ್ಥಿತಿಯನ್ನು ಮರ್ತೋಗಿದ್ದೀವೋ ನಮಗೆ ಗೊತ್ತಿಲ್ಲ. ಆದರೆ PSS ಮೂವ್ಮೆಂಟು ಅದನ್ನು ನಿಮಗೆ ಜ್ಞಾಪಕ ಮಾಡಿಸೋಕ್ಕೆ ಸ್ಥಾಪನೆ ಆಗಿದೆ. ಒಳ್ಳೆಯ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಇಷ್ಟು ಸುಲಭವಾಗಿ ಇಷ್ಟು ಧ್ಯಾನ ಕೇಂದ್ರಗಳು, ಇಷ್ಟು ಮಾಸ್ಟರ್ಸ್ಗಳು ನಿಮಗೆ ಜ್ಞಾನ ತಿಳಿಸೋಕೆ ರೆಡಿಯಾಗಿದ್ದಾರೆ. ಒಳ್ಳೆಯ ಅವಕಾಶವನ್ನು ಉಪಯೋಗಿಸಿ. ಅದೇ ಥರ ನೋಡಿ, ಇವತ್ತು ಹಿರಿಯೂರಿನಲ್ಲಿ ಈ ಪಿರಮಿಡ್ ಭೌತಿಕವಾಗಿ ಒಂದು ಸ್ಟ್ರಕ್ಚರ್ ತಗೊಂಡಿದ್ದಾರೆ ಪತ್ರಿ ಸಾರು. ಸೂಕ್ಷ್ಮವಾಗಿ ಒಂದು ಸಾಧನ ಆನಾಪಾನ ಸತಿಯನ್ನು ತಗೊಂಡಿದ್ದಾರೆ. ಎರಡಕ್ಕೂ ಕನೆಕ್ಟ್ ಮಾಡಿ ನೀನನ್ನು ಬ್ರಹ್ಮನು ಮಾಡೋಕ್ಕೆ, ನೀನು ಆತ್ಮಸ್ವರೂಪವನ್ನು ಆತ್ಮಜ್ಞಾನವನ್ನು ಪಡೆಯೋಕೆ ನಿನ್ನ ಸಿದ್ಧವಾಗಿ ಮಾಡೋಕ್ಕೆ ಅವರು ಕೃಷಿ ಮಾಡಿದ್ದಾರೆ. ಇದೆಲ್ಲ ದೊಡ್ಡ ಪ್ರಣಾಳಿಕೆ ಪತ್ರಿ ಸಾರಿಗೆ. ನೋಡು, ಅವರು ಒಂದು 80,000 ಮಾಸ್ಟರ್ಸು, ಅಂದರೆ ಆತ್ಮಜ್ಞಾನಿಗಳು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲ ಮನಸ್ಸನ್ನ ಪ್ರಭಾವ ಮಾಡ್ಬೋದಂತೆ. ಕಂಟ್ರೋಲ್ ಅಂದರೆ 80,000 ಎನ್ಲೈಟನ್ ಪೀಪಲ್, ಅವ್ರ ವೈಬ್ರೇಷನ್ ಹೆಂಗಿರುತ್ತೆ ಹೇಳಿ. ಸೊ ಅದರಿಂದ ನಮಗೆ ಯೋಚನೆ, ಎಲ್ಲ ಮನಸ್ಸಿನಲ್ಲಿ ಯೋಚನೆ ಕಡಿಮೆ ಆಗುತ್ತೆ. ಸೊ ಯಾರು ಯೋಚನೆ ಬರ್ತಾ ಇದೆ ಅಂತ ಡಿಸಪಾಯಿಂಟ್ ಆಗಬೇಡ್ರಿ, ಧ್ಯಾನ ಮಾಡಿ. ಖಾಲಿ ಆಗ್ತಾ ಇದೆ ನಿನ್ನ ಪ್ರಾರಬ್ಧ, ನಿನಗೆ ಗೊತ್ತಿಲ್ಲ. ಖಾಲಿ ಆದಮೇಲೆ ಅದಕ್ಕೆ ಆಹಾರ ಇಲ್ಲ, ತನ್ನಷ್ಟಕ್ಕೆ ತಾನು ಯೋಚನೆ ಮಾಡೋಕ್ಕೆ ಆಹಾರ ಇಲ್ಲ, ನೀನಿರ್ತೀಯ. ಆವಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋ ಸತ್ಯವನ್ನು ನೀನು ಖಂಡಿತವಾಗಿ ಅನುಭವವಾಗಿರ್ತೀಯ. ರೆಡಿಮೇಡ್ ಯಾವಾಗಲೂ ಇರುತ್ತೆ, ಎಲ್ಲಿಗೆ ಹೋದ್ರೂ ನಿನ್ನ ಹತ್ರ ಇದೆ. ಅದು ಸಾಧಿಸೋದಲ್ಲ, ಸಿದ್ಧವಾಗಿರೋದು. ಕಾಮನ್ ಸೆನ್ಸ್, ನಿಮ್ಮ ಕಾಮನ್ ಸೆನ್ಸ್ ಇಲ್ಲ, ನಿನ್ನ ಒಳಗಡೆ ನೋಡೋ ಒಂದು ದೃಷ್ಟಿ ಇಲ್ಲ ನಿನಗೆ. ಎಲ್ಲ ವಿಶೇಷಗಳು ನೋಡೋ ದೃಷ್ಟಿಗೆ ಇದೆ. 2 ಗಂಟೆ ಒಳಗಡೆ ನೋಡೋ ದೃಷ್ಟಿ ಕೊಡು. ಯಾವಾಗಲೂ ವಿಕಲ್ಪದಿಂದ ಹೋಗ್ತಾ ಇದೆಯಾ, ಒಂದೇ ಸಂಕಲ್ಪ ನಿನಗಿಲ್ಲ. ಆತ್ಮದ ಕಡೆ, ಅನಾತ್ಮ ಕಡೆಯಿಂದ ಆತ್ಮ ಕಡೆ ದೃಷ್ಟಿ ಕೊಡು. ನಿತ್ಯ ಅನಿತ್ಯ ವಿವೇಕ ಜ್ಞಾನ. ಅದಕ್ಕೆ ಮನಸ್ಸಿಂದಗಡೆ ಒಂದು ಮನಸ್ಸಿದೆ ಅಂತ ಉಪನಿಷತ್ತು ಹೇಳಿದೆ. ಮನಸ್ಸೋ ಮನಃ ಪ್ರಾಣಸ್ಯ ಪ್ರಾಣಃ ಅಂತ ಉಪನಿಷತ್ತು ಹೇಳಿದೆ. ಈ ಮನಸ್ಸಿಂದಗಡೆ ಇರೋ ಮನಸ್ಸು ಯಾವುದು? ಅದೇ ಆತ್ಮ, ಪರಿಪೂರ್ಣವಾದಂಥ ಮನಸ್ಸು. ಎಲ್ಲ ಕಡೆ ಇರುವಂಥ ಜ್ಞಾನ. ಮುಂದೆ ಇರೋ ಮನಸ್ಸು ಏನು? ಅದು ಅಸಂಪೂರ್ಣದ ಮನಸ್ಸು, ಕರ್ಮ ಯೋಚನಾ ವಿಶೇಷದಲ್ಲಿ ಸಿಗಾಕೊಂಡ ಮನಸ್ಸು. ಈ ಮನಸ್ಸು ಅಂದರೆ ಯೋಚನೆಗಳಲ್ಲ. ಸೊ ಧ್ಯಾನ ಶ್ರದ್ಧವಾಗಿ ಮಾಡ್ತಾ ಇದ್ದರೆ ಖಂಡಿತವಾಗಿ ಮನಸ್ಸಿಂದಗಡೆ, ಮನಸ್ಸು ಅಂದರೆ ಜ್ಞಾನದ ಹಿಂದಗಡೆ ಇನ್ನೊಂದು
ಅನಂತವಾದಂಥ, ಅಲ್ಲಿ ಯಾವ ಕರ್ಮ ಇಲ್ಲ, ಯಾವ ಸಮಸ್ಯೆ ಇಲ್ಲ. ಮನಸ್ಸಿಂದಗಡೆ ಮನಸ್ಸಿಗೆ, ಮನಸ್ಸಿರೋಗೆ ಎಲ್ಲ ಕರ್ಮ ಇದೆ, ಸಮಸ್ಯೆ ಇದೆ, ಹುಟ್ಟಿದೆ, ಸಾವಿದೆ. ಆ ಮನಸ್ಸನ್ನು ಪಡೆಯೋಕೆ ನಾವು ಪಿರಮಿಡ್ ಸೊಸೈಟಿ ಇದೆ, ಪಿರಮಿಡ್ ಧ್ಯಾನ ಇದೆ. ಸೊ ಅದಕ್ಕೂ ನಾವು ನಿತ್ಯವಾಗಿ ಕೃಷಿ ಮಾಡೋಣ. ಪತ್ರಿ ಮೇಡಮ್ ಲೈವ್ ಆಗಿದ್ದಾರೆ. ನಮಗೆ ಪತ್ರಿ ಸಾರ್ ಇಲ್ಲ ಅಂತ ಯಾವುದೇ ಇಲ್ಲ. ಪತ್ರಿ ಸಾರ್ ಮೇಡಮ್ ಲೈವ್ ಆಗಿದ್ದಾರೆ. ಅವ್ರ ಗೈಡೆನ್ಸ್ ನಮ್ಗೆ ಸಿಗುತ್ತೆ. ಅವ್ರು ಬಂದು ಹೋದರೆ ಸಾಕು. ಎಲ್ಲ ಪತ್ರಿ ಸಾರ್ ಏನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಏನು ಮೇಡಮ್ ಸಾರ್ ಏನು చెప్పాలో ಅಂತ చెప్పేశారు మేడం. ఎప్పుడు యావగ్లో అన్నవరు ಇನ್ನೇನಿದೆಯಾ నేను చెప్పేది ఏముందయా అన్నీ చెప్పేసి ನಾನು ಎಲ್ಲ ಕೊಟ್ಟಿದ್ದೀನಿ, ನೀವು ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವ್ರಿಗೆ ಸಾಕು ನೆಕ್ಸ್ಟ್ ಅಂತ ಹೋಗ್ಬಿಟ್ಟಿದ್ದಾರೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್. ನೀವು ನೋಡಿ, ಅದಕ್ಕೆ ಮೂಮೆಂಟು ಪತ್ರಿ ಸಾರ್ ಇರೋಕ್ಕಿಂತ ಇವಾಗ ಇನ್ನದ್ದು ಅದ್ಭುತವಾಗಿ ನಡೀತಾ ಇದೆ. ಸೊ ಪತ್ರಿ ಮೇಡಮು ಇದೆ ಅಲ್ಲ, ನಮ್ಗೆ ಇನ್ನೇನು ಸಕ್ಸಸ್ಫುಲ್ ಆಗಿ ಈ ಮಾರ್ಗದಲ್ಲಿ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.